ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಲ್ರಿ ನಿಮಗೆ ಈ ಕೇಂದ್ರದ ನಾಯಕರು ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈವರೆಗೆ ವಿಫಲ ಆಗಿದೆ, ನಿರ್ಲಕ್ಷ್ಯವನ್ನು ಮಾಡ್ತಾರೆ, ಹಾಗಾಗಿ ಆ ಯೋಜನೆ ಆಗ್ತಿಲ್ಲ ಅನ್ನೋದು. ಅಲ್ರಿ ಈಗ ನಮ್ಕಿನ್ನ ಚೆನ್ನಾಗಿ ನಿಮಗೂ ಮಾಹಿತಿ ಇದೆ ಅಲ್ವಾ? ನೀವು ನಮ್ಮನ್ನ ಕೇಳ್ತೀರಿ, ವಿ ಆರ್ ವೆರಿ ಹ್ಯಾಪಿ ಟು ಆನ್ಸರ್ ಇಟ್, ಬಟ್ ಯು ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಮತ್ತೆ ನೀವು ಅವ್ರನ್ನೇ ಕೇಳೋದು ಬಿಜೆಪಿ, ನೀವು ಅದನ್ನ ಕಡ್ಡಾಯ ಅಲ್ರಿ ಕೇಳದಲ್ರಿ, ನೀವು ಜನಕ್ಕೆ ಕೂಡ ಅರ್ಥ ಮಾಡಕ್ಕಂಗೆ ಹೇಳ್ಬೇಕು. ಯಾಕಂದ್ರೆ ನೀವೇನ್ ಕನ್ಕ್ಲೂಡ್ ಮಾಡ್ತೀರ ಅದನ್ನು ಇದೆ, ಕನ್ಕ್ಲೂಡ್ ಸರಿಯಾಗಿ ಮಾಡ್ರಿ. ಕೇಂದ್ರ ಸರ್ಕಾರದ ವಿಫಲತೆ ಅಂತ ಹೇಳ್ಬೇಕು. ಯಾಕಂತಂದ್ರೆ ಪದೇ ಪದೇ ಮುಖ್ಯಮಂತ್ರಿಯವರು ದುಡ್ಡು ರೆಡಿ ಇದೀವಿ, ಟೆಂಡರ್ ಕೂಡ ಕರೆದಿದ್ದೀವಿ ಅಂತ ಹೇಳಿ ನೂರಾರು ಸಲ ಹೇಳಿದ್ರು ಕೂಡ ಎಲ್ಲ ವಿಷಯದಲ್ಲಿ ಇದೇ ರೀತಿ ಮಾಡ್ತಾ ಇರ್ತಾರೆ. ಇದು ಮಾದಾಯ ಆಗಿದೆ ಅಂತ ಹೇಳಿ ಬಿಜೆಪಿ ಅವರು ಸರ್ಕಾರ ಎಲ್ಲ ಮೆರವಣಿಗೆಗಳೆಲ್ಲ ಮಾಡಿ ಮತ್ತೆ ಅದ್ರ ಬಗ್ಗೆ ಏನು ಕೇಳಲ್ವಾ ನೀವು? ಈಗ ಅವ್ರೇನು ಆರ್ಕೆ ಉತ್ತರ ಕೊಟ್ಟು ಹೋಗ್ಬಿಡ್ತಾರ? ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಆಸ್ಕ್ ಎನಿಥಿಂಗ್ ಆನ್ ದಿಸ್ ಇಶ್ಯೂ. ಬಿಜೆಪಿ ಹ್ಯಾಸ್ ಗಾಟ್ ಇನ್ ಮೊರಾಲಿಟಿ. ಅವರೇ ಬಂದು CNG ಗೆಜೆಟ್ ತೋರಿಸಿ ಎಲ್ಲ ಮೆರವಣಿಗೆ ಮಾಡ್ಬಿಟ್ರಲ್ರಿ. ಅದು ನೀವು ಅವ್ರನ್ನ ಕೇಳ್ಬೇಕ್ರಿ. ನಾವ್ ಹೇಳಿದ್ರೆ ಮೋದಿ ವಿರುದ್ಧ ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡ್ತೀವಿ, ಬಿಜೆಪಿ ವಿರುದ್ಧ ಮಾತನಾಡ್ತೀವಿ ಅಂತ ಕೆಲವರು ಹೇಳ್ತಾರೆ. ನೀವು ಅವ್ರನ್ನೇ ಕೇಳ್ಬೇಕು. ಪಟ್ಟಿಯ ಗಟ್ಟಿಯಾಗಿ ಹಿಡ್ಕೊಂಡು ಕೇಳ್ರಿ. ಒಬ್ರು ಒಂದು ಉತ್ತರಕ್ಕೆ ಬರಲ್ಲ, ಒಂದೊಂದು ಪ್ರಶ್ನೆಗೂ ಹತ್ರಕ್ಕೆ ಬರಲ್ಲ. ಅವ್ರು ಹೇಳ್ತಾರೆ ಈ ರಾಜ್ಯ ಸರ್ಕಾರದ ಅವರು ಕೂಡ ನೀವು ತಗೊಂಡು ಹೋಗ್ಬೇಕು ಅನ್ನೋ ಅಲ್ರಿ, ಈಗ ಗೋವಾಗೆಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ, ಬೇರೆ ಕಡೆ ಎಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ, ಹಿಂಗ್ ಮಾಡಿದ್ರಂತಲ್ಲಿ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲಿದ್ರು ಕೂಡ ಅವ್ರು ಕ್ಲಿಯರೆನ್ಸ್ ಕೊಡ್ಲಿಲ್ಲ ಅಲ್ವಿ? ಹೆಂಗ್ ಕೊಟ್ರಂತ ಮತ್ತೆ ಅಲ್ಲಿ ನೋಡ್ರಿ. ನೀವು ಮಾಡ್ಸ್ಕೊಂಬರಲ್ಲ, ನಿಮ್ಮ ಹತ್ರ MP ಇದಾರಲ್ಲ, ಸುಮ್ಮನೆ ಒಂದು ಹೇಳೋದು. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಸಂಬಂಧಪಟ್ಟ ಸಚಿವರು ಹಲವಾರು ಸಲ ಹೋಗಿದ್ದೇವೆ, ಲೆಟರ್ಗಳು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿ ಬಹಿರಂಗವಾಗಿ ತಮಗೆ ಹೇಳಿದ್ದಾರೆ. ಇದನ್ನು ಸುಮ್ಮನೆ ರಾಜಕೀಯವಾಗಿ ಅವ್ರು ಹೇಳ್ತಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಮಾಡೋದು ನಮ್ಮ ಮೇಲೆ ಹೇಳ್ತಕ್ಕಂಥದ್ದು ಅಷ್ಟೇ. ಅವರು ಈ ಕಳೆದ ಸಾಪ ಅವ್ರದ್ದೇ ಇತ್ತಲ್ರಿ, ಕೇಂದ್ರದಲ್ಲಿ ಅವರೇ ಇದ್ರು, ರಾಜ್ಯದಲ್ಲಿ ಕೂಡ ಅವರೇ ಇದ್ರಲ್ಲ. 2000 ಮೊನ್ನೆ 18ರಿಂದ 22ವರೆಗೆ ಅವರೇ ಇದ್ರಲ್ಲ. ಕೇಂದ್ರದಲ್ಲಿ ಅವರೇ ಇದ್ರು, ರಾಜ್ಯದಲ್ಲಿ ಅವರೇ ಇದ್ರು. ಯಾಕೆ ಮಾಡಲಿಲ್ಲ ಮತ್ತೆ? ಈ ಪ್ರಪೋಸಲ್ ಬಹಳ ವರ್ಷದ ಪೆಂಡಿಂಗ್ ಇದೆ ಅಲ್ರಿ. ವೈ ಡಿಡ್ ನಾಟ್ ದೇ ಡೂ ದೆನ್? ಅಲ್ರಿ ನಾನು ಕೇಳ್ತಾ ಅದೇ ಅವ್ರನ್ನ ನೀವು ಕೇಳಿ ಅಂತ ಹೇಳ್ತಿರೋದು. ಇಡೀ ದೇಶ ಹಂಗೆ ಮತ್ತೆ ಮೂರ್ಖನೇ ಮಾಡ್ತಿರೋದು. 11 ವರ್ಷದಿಂದ ಏನ್ ಮಾಡಿರ ಮತ್ತೆ? ಟಿವಿಯಾಗ ನೋಡೋದು, ರಾತ್ರಿ 8ರಿಂದ 10 ಗಂಟೆ ಏನ್ ನಡೀತು ಅದೇ ತೋರಿಸೋದು, ಅದೇ ಒಪ್ಪಿಗೆ ಮಾಡೋದು ಅಷ್ಟೇ. ನ್ಯಾಷನಲ್ ಚಾನಲ್ಗಳು ಏನ್ ತೋರಿಸ್ತಾರೆ ಅದನ್ನೇ ಒಪ್ಪಿಗೆ ಮಾಡೋದು. ಕೆಲವು ಟಿವಿ ಆಂಕರ್ಗಳು ಬಿಜೆಪಿ ವಕ್ತಾರಕ್ಕಿಂತ ಜೋರು ಮಾತನಾಡ್ತಾರೆ ನ್ಯಾಷನಲ್ ಚಾನಲ್. ನೋಡಿಲ್ವಾ ನೀವು? 4-5 ಜನಕ್ಕೆ ಕರೆಸೋದು, ಇವರೇ ಜೋರು ಪ್ರಶ್ನೆ ಕೇಳೋದು, ಇವ್ರು ಡೌನ್ ಆಗ್ತಿರ್ತ ಇನ್ನೊಂದು ಪ್ರಶ್ನೆ ಇನ್ನೊಬ್ಬರಿಗೆ ಕೇಳೋದು. ಇದು ನೋಡಿ ನೋಡಿ ಸಾಕಾಗ್ಬಿಟ್ಟೈತ್ರಿ. ಇದು ಇವ್ರಿಗೆ ಚೆನ್ನಾಗಿ ಅನ್ಸ್ಬಿಡತ್ತೆ ಅಷ್ಟೇ. ಇದು ಈಗ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಪ್ರಧಾನಮಂತ್ರಿ ಯಾಕೆ ಹೊರಗೆ ಹೋಗ್ಬೇಕು? 180 ಕಂಟ್ರಿಗೆ ಹೋಗಿದ್ದಾರೆ, 180 ಸಲ ಹೊರ ದೇಶಕ್ಕೆ ಹೋಗಿದ್ದಾರೆ. ಅದಾಗ ಸುಮಾರು 93 ಕಂಟ್ರಿಗೆ ಹೋಗಿ ಬಂದಿದ್ದಾರೆ. ಪಾರ್ಲಿಮೆಂಟ್ ಟೈಮಿಗೆ ಯಾಕೆ ಹೊರಗೆ ಹೋಗ್ಬೇಕು? ಯಾಕೆ ಸದನದಲ್ಲಿ ಉತ್ತರ ಕೊಡ್ಬಾರ್ದಾ? ಇದು ಕೇಳಕ್ ಅವಕಾಶ ಎಲ್ಲರಿಗಿಲ್ಲ? ಏನೋ ಕಡೆ ಕಟ್ಟ ಬಡವನು ಕೂಡ ಅವಕಾಶ ಐತೆ, ಅಧಿಕಾರ ಐತೆ ಕೇಳಕ್ಕೆ. ಅದನ್ನ ಕೇಳಬಾರ್ದು ಅವರಿಗೆ. ಒಟ್ಟು ಮೋದಿ ಸಾಹೇಬ್ರಿಗೆ ಏನು ಪ್ರಶ್ನೆ ಮಾಡಬಾರ್ದು, ಯಾವುದು ಏನು ಕೇಳಬಾರ್ದು ಅವರಿಗೆ. ಒಟ್ಟು ಮೋದಿ ಸಾಹೇಬ್ರ ವಿರುದ್ಧ ಬಿಜೆಪಿ ವಿರುದ್ಧ ಏನು ಮಾತನಾಡಬಾರ್ದು ಅಷ್ಟೇ. ಈ ದೇಶ ಎಲ್ಲಿಗೆ ಬಂದತ್ತಂದ್ರೆ ಯಾರು ನಿಮಗೂ ಆ ಸ್ವಾತಂತ್ರ್ಯ ಇಲ್ಲ. ನಿಮಗೂ ಗುರ್ತೈತಲ್ಲ, ನಿಮ್ದು ಪಿಕ್ಚರ್ ನಮ್ಮಂಗೆ ಐತಿ, ಏನು ಬೇರೆ ಇಲ್ಲ. ಈಗ ಹೋರಾಟ ಮಾಡೇ ಮಾಡ್ತೀವಲ್ರಿ. ಕೇಂದ್ರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ಕೇಂದ್ರಕ್ಕೆ ಒತ್ತಡ ತರ್ತಕ್ಕಂಥದ್ದು ಮಾಡೇ ಮಾಡ್ತೀವಿ.